ಬೀದರ್ ಭಾಗ್ಯವಿಧಾತ ಭೀಮಣ್ಣ ಖಂಡ್ರೆ ಇನ್ನಿಲ್ಲ. ಮುತ್ಸದಿ ರಾಜಕಾರಣಿ ಮಾಜಿ ಸಚಿವ ವಿಧಿವಶ. ಕಲ್ಯಾಣ ಕರ್ನಾಟಕ ಭಾಗದ ಮುತ್ಸದಿ ನಾಯಕ, ಬೀದರ್ನ ಭಾಗ್ಯವಿಧಾತ ಮಾಜಿ ಸಚಿವ, ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ರಾತ್ರಿ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಭೀಮಣ್ಣ ಖಂಡ್ರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದ ಹಿನ್ನೆಲೆ ಅವರನ್ನ ಮನೆಗೆ ಕರೆದೊಯ್ದು ಆರೈಕೆ ಮಾಡಲಾಗಿತ್ತು. ಆದರೆ ನಿನ್ನೆ ರಾತ್ರಿ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರು ಕಾಣಿಸಿಕೊಂಡಿದ್ದು ಕೊನೆಯುಸಿರೆಳೆದಿದ್ದಾರೆ. ಪುತ್ರ ಸಚಿವ ಈಶ್ವರ್ ಖಂಡ್ರೆ ಸೇರಿ ಅಪಾರ ಬಂಧು ಬಳಗವನ್ನ ಭೀಮಣ್ಣ ಖಂಡ್ರೆ ಅಗಲಿದ್ದಾರೆ. ಭೀಮಣ್ಣ ಖಂಡ್ರೆ ಅವರು ವೃತ್ತಿಯಲ್ಲಿ ವಕೀಲರಾಗಿ ಬಡ ಜನರಿಗೆ, ರೈತರಿಗೆ ನ್ಯಾಯ ಕೊಡಿಸುವ ಮೂಲಕ ಜನ ನಾಯಕರಾಗಿ ಹೊರಹೊಮ್ಮಿ 1953ರಲ್ಲಿ ಬಾಲ್ಕಿ ಪುರಸಭೆಯ ಪ್ರಥಮ ಚುನಾಯಿತ ಅಧ್ಯಕ್ಷರಾಗುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದ್ರು. 1962ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ ಅವರು 4 ಬಾರಿ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಎಂ ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಇನ್ನು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಅನೇಕ ಮಂದಿ ಗಣ್ಯರು ಸಂತಾಪವನ್ನ ಸೂಚಿಸಿದ್ರು. ಬಾಲ್ಕಿಯ ಗಾಂಧಿ ಗಾಂಜ್ನಲ್ಲಿರುವ ಸಚಿವ ಈಶ್ವರ್ ಖಂಡ್ರೆ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ಸಚಿವರಾದ ಎಂಬಿ ಪಾಟೀಲ್, ಪ್ರಿಯಾಂಕ ಖರ್ಗೆ, ಬೀದರ್ ಶಾಸಕ ರಹೀಂ ಖಾನ್ ಸೇರಿ ಹಲವು ಮಂದಿ ರಾಜಕಾರಣಿಗಳು ಭೀಮಣ್ಣ ಖಂಡ್ರೆ ಅವರ ದರ್ಶನವನ್ನ ಪಡೆದು ಸಂತಾಪವನ್ನ ಸೂಚಿಸಿದ್ರು. ಕರ್ನಾಟಕ ರಾಜ್ಯದ ಅತ್ಯಂತ ಒಬ್ಬ ಹಿರಿಯ ಜೀವಿಗಳು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಲಿಕ್ಕೆ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಭಾಗವಹಿಸಿದಂತ ಶತಾಯುಷಿಗಳು, ನಮ್ಮೆಲ್ಲರಿಗೂ ಕೂಡ ಹಿರಿಯರು, ಮಾರ್ಗದರ್ಶಕರಾದಂತ ಶ್ರೀ ಭೀಮಣ್ಣ ಖಂಡ್ರೆ ಸಾಹೇಬರು ನಿನ್ನೆ ನಮನಾಗಲಿದ್ದಾರೆ. ಅವರು ಸುದೀರ್ಘ ಜೀವನ ಇವತ್ತು ದೇಶದ ಸ್ವತಂತ್ರ ಚಳವಳಿಯಲ್ಲಿ, ಹೈದರಾಬಾದ್ ಕರ್ನಾಟಕದ ಹೋರಾಟದಲ್ಲಿ, ಕರ್ನಾಟಕದ ಏಕೀಕರಣದ ಇದರಲ್ಲಿ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಹಾಗೂ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹದ್ರಲ್ಲಿ ಮತ್ತು ಸಂಘಟನೆ ಮಾಡುವಲ್ಲಿ ಮಹತ್ವದ ಪಾತ್ರ ದೊಡ್ಡದಾದಂತಹ ಕೊಡುಗೆ ಇವತ್ತು ದಿವಸ ಈ ರಾಜ್ಯಕ್ಕೆ ಹಿರಿಯರಾದಂತಹ ಭೀಮಣ್ಣ ಖಂಡ್ರೆ ಸಾಹೇಬರು, ನನ್ನ ತಂದೆಯವರಾದಂತಹ ದಿವಂಗತ ಬಿ ಎಂ ಪಾಟೀಲರು, ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು. ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರೇನು ಅಗಲಿದ್ದಾರೆ. ಅವರ ನಿಧನದಿಂದ ಬರೇ ಒಂದು ಸಮಾಜಕ್ಕೆ ದಾರಿದೀಪ ಕಳ್ಕೊಂಡಂಗಾಗಿಲ್ಲ, ಬಹುಶಃ ಇಡೀ ನಾಡಿಗೆ ತುಂಬಲಾರ್ದಂತ ಒಂದು ನಷ್ಟ. ಅವರ ಹೋರಾಟ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಏಕೀಕರಣದಲ್ಲಿರ್ಬೋದು, ಅಥವಾ ನಮ್ಮ ಹೈದರಾಬಾದ್ ವಿಮೋಚನಾ ಸಂದರ್ಭದಲ್ಲಿರ್ಬೋದು ಸ್ಮರಣೀಯವಾಗಿದೆ. ಇದು ಬಾಲ್ಕಿಯ ಏನ್ ತಾಲೂಕಿದೆ, ಇದು ಖರ್ಗೆ ಸಾಹೇಬ್ರ ಹುಟ್ಟ ತಾಲೂಕು. ಅವರು ಕೂಡ ಇವತ್ತು ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರಿಗೆ ಶ್ರದ್ಧಾಂಜಲಿಯನ್ನ ದಿಲ್ಲಿಯಿಂದ ಸಲ್ಲಿಸಿದ್ದಾರೆ. ಅವ್ರದ್ದು ಒಡನಾಟ ಕೂಡ ಹೆಚ್ಚಿತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರ ಜೊತೆ. ಅದು ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ
ಕೆಲವು ವರ್ಷದ ಹಿಂದೆ ನಾನಿನ್ನ MLA ಆಗಿರ್ಲಿಲ್ಲ. ಆವಾಗ ಉದ್ಯಾನ ಎಕ್ಸ್ಪ್ರೆಸ್ ನಲ್ಲಿ ನಾನು ಬರ್ತಾ ಇದ್ದೆ. ಕೆಲವು MLAಗಳು ಕೂಡ ಅದೇ ಕುಪ್ಪೆನಲ್ಲಿ ಇದ್ರು. ಯಾವಾಗ ಮಲ್ಕೋಣ ಸಮಯ ಬಂತು, ಎಲ್ಲ MLAಗಳಿರ್ಬೋದು, ಲೀಡರ್ಗಳಿರ್ಬೋದು, ಏನು ಹಾಸಿಗೆ ಮಾಡ್ಕೋಬೇಕಾಗಿತ್ತು, ಬೆಡ್ಡಿಂಗ್ ಮಾಡ್ಕೋಬೇಕಾದಾಗ ಎಲ್ಲರೂ ಕೂಡ ಅಲ್ಲಿ ಆ ಟ್ರೈನ್ ನಲ್ಲಿ, ಆ ಬೋಗಿನಲ್ಲಿ ಆ ಹುಡುಗ ಇರ್ತಾರೆ, ಅವ್ರಿಗೆ ಕರೆದಿ ಬೆಡ್ಡಿಂಗ್ ಮಾಡಿಸ್ಕೊಂಡ್ರು. ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬ್ರು ಒಂದ್ ಸಣ್ಣ ಸೂಟ್ ಕೇಸ್ ಅಲ್ಲಿ ಅವ್ರದಾದಂತ ಒಂದು ಬೆಡ್ಶೀಟ್ ತಂದಿದ್ರು, ಆ ಏರ್ ಪಿಲ್ಲೋ ತಂದಿದ್ರು, ಅವರೇ ಹಾಸಿಗೆ ಹಾಸ್ಕೊಂಡ್ರು, ಅವರೇ ಬೆಡ್ಡಿಂಗ್ ಮಾಡ್ಕೊಂಡ್ರು. ಅವಾಗ ಎಲ್ಲ MLAಗಳು ಮತ್ತೆ ಎಲ್ಲ ಲೀಡರ್ಗಳು, ಸರ್ ನಾವೆಲ್ಲ ಕೇಳಿದಾಗ ನೀವು ಬೇಡ ಬೇಡ ಅಂದ್ರೆ, ಈಗ ಆ ಹುಡುಗ ಮಾಡ್ತಾ ಇದ್ನಲ್ಲ ಸರ್, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರಿಲ್ಲ, ಅಪ್ಪ ನನ್ನ ಕೆಲಸ ನಾನೇ ಮಾಡ್ಕೊಡೋದು ಅಭ್ಯಾಸ ಇದೆ ನನಗೆ, ಬೇರೆ ಯಾರು ಮಾಡಿದ್ರು ನನಗೆ ಇಷ್ಟ ಇಲ್ಲ. ಆಮೇಲೆ ನೀವು ಕೂಡ ಕಲಿಬೇಕು, ಎಷ್ಟು ಸರಳರಾಗಿರ್ತೀರಾ ಅಷ್ಟೇ ಜನರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಅವತ್ತು ಒಂದು ಸಂದೇಶವನ್ನ ನನಗೆ ಕೊಟ್ರು. ಅವ್ರು ನನ್ ಗುರ್ತು ಹಿಡಿತಾರೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಅವರೇ ಕೇಳಿದ್ರೆ ನೀನ್ ಖರ್ಗೆ ಮಗ ಅಲ್ವೇನೋ ಅಂತ. ಅವಾಗ ನನಗೆ ಹೇಳಿದ್ರು ಅವರು, ರಾಜಕೀಯದಲ್ಲಿ ನೀವು ಸರಳವಾಗಿದ್ರೆ ಜನರು ನಿಮ್ಗೆ ಗುರುತಿಸಿ ನಿಮ್ಮ ಹತ್ರ ಬರ್ತಾರೆ ಸಮಸ್ಯೆ ತಗೊಂಡು. ಜನರು ಬಂದಾಗ ಸಂಪರ್ಕ ಬೆಳೀತದೆ, ಸಂಪರ್ಕದಿಂದ ಸಂಬಂಧ ಬೆಳೀತದೆ, ಸಂಬಂಧಗಳಿಂದ ಸಂಘಟನೆ ಆಗುತ್ತೆ, ಸಂಘಟನೆಯಿಂದ ಸಂರಕ್ಷಣೆ ಆಗುತ್ತೆ. ಅಪ್ಪ ಸರಳವಾಗಿರು ಅಂತ ಅವಾಗ ಒಂದು ಸಂದೇಶವನ್ನು ಕೊಟ್ಟಿದ್ದು ನನಗಿನ್ನೂ ಕೂಡ ನೆನಪಿದೆ. ಆತ್ಮಕ್ಕೆ ಶಾಂತಿ ಕೊಳ್ಳಿ ಅಂತ ದೇವರಿಗೆ ಹೇಳ್ತೇನೆ. ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕ ಸ್ಟೇಟ್, ಎಸ್ಪೆಷಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಒಬ್ಬರು ನಾಯಕ್ ಅಂತ ಅವರಿಗೆ ಕರೀತಿದ್ರು. ಅವ್ರದ್ದು ವಯಸ್ಸು 100 ವರ್ಷಕ್ಕಿಂತ ಜಾಸ್ತಿ ವಯಸ್ಸು ಆಗಿದೆ. ಆದ್ರೂ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಆತರ MLA, ಆತರ ಮಿನಿಸ್ಟರ್ ಎಲ್ಲ ಸರ್ವಿಸ್ ಮಾಡಿದ್ದಾರೆ. ನಮ್ಮ ಇಲ್ಲಿ ಎಜುಕೇಶನ್, ಈ ಭಾಗದಲ್ಲಿ ಎಜುಕೇಶನ್ ಇದ್ದಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಬೇರೆ ಸುಮಾರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹಾಕಿ ಬಡವರಿಗೆ ಆಗಲಿ ಯುವಕರಿಗೆ ಆಗಲಿ ಅವ್ರು ಸೇವಾ ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ ಕಂಪನಿಗೆ, ಶುಗರ್ ಫ್ಯಾಕ್ಟ್ರೀಸ್, ಬ್ಯಾಂಕಿಂಗ್, ಆ ಎಲ್ಲಾ ಸೆಕ್ಟರ್ ನಲ್ಲಿ ಕೆಲಸ ಮಾಡಿದ್ದಾರೆ. ಅದ್ರ ಸಲುವಾಗಿ ಅವರು ಫ್ರೀಡಮ್ ಫೈಟರ್ ಇದ್ರು. ಮತ್ತೆ ನಿಜಾಮ್ ಸ್ಟೇಟ್ ನಲ್ಲಿ ಅವ್ರು ಓದಿದ್ದಾರೆ. ಅದ್ರ ಸಲುವಾಗಿ ಅವರಿಗೆ, ದೇವರಿಗೆ ನಾನು ಪ್ರಯತ್ನ ಮಾಡ್ತೀನಿ, ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಹೇಳ್ತೀನಿ. ಅವ್ರ ಮಗ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಫಾರೆಸ್ಟ್ ಮಿನಿಸ್ಟರ್, ಮತ್ತೆ MP ಇಲ್ಲೇ ಸಾಗರ್ ಖಂಡ್ರೆ ಇದ್ದಾರೆ. ಅದ್ರ ಸಲುವಾಗಿ ಅವರು ಈ ಭಾಗಕ್ಕೆ ತುಂಬಾ ಸೇವಾ ಕೊಟ್ಟಿದ್ದಾರೆ. ಧನ್ಯವಾದ. ಇನ್ನು ಭೀಮಣ್ಣ ಖಂಡ್ರೆ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸಿದ್ರು. ಇತ್ತ ತುಮಕೂರು ಸಿದ್ದಗಂಗಾ ಮಠದ ಸಿದ್ದಗಂಗಾ ಶ್ರೀಗಳು ಭೀಮಣ್ಣ ಖಂಡ್ರೆ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಪತ್ರದ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಭೀಮಣ್ಣ ಖಂಡ್ರೆ ನಿಧನಕ್ಕೆ ಬೀದರ್ ಜಿಲ್ಲೆಯ ಜನರು ಕಂಬನಿ ಮಿಡಿದಿದ್ದು ಅಂತಿಮ ದರ್ಶನವನ್ನ ಪಡೆದ್ರು. ಇಂದು ಬಾಲ್ಕಿಯಲ್ಲಿ ಭೀಮಣ್ಣ ಖಂಡ್ರೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.